ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನನ್ನ ಮಗನ ಹಾಡು ರಿವ್ಯೂದು 1,10 ಲಕ್ಷ ಚಿಲ್ಲರೆ ಆಗಿದೆ ಅಂತೇಳಿ ಇದಾಗಿ ವಿಷಯ ಆಯಿತು. ಇದಕ್ಕೆ ಮೊದಲು ಅವ್ನು ಸಿನಿಮಾ ಮಾಡೋಕ್ಕೆ ಮುಂಚೆ ಅವ್ನಿಗೆ ಆ್ಯಕ್ಟಿಂಗ್ ಮಾಡೋಕೆ ಇಷ್ಟ ಇತ್ತು. ನಾನು ವಿದ್ಯಾಭ್ಯಾಸ ಮುಗಿಸಪ್ಪ ಫಸ್ಟು, ಆಮೇಲೆ ನೋಡೋಣ ಅಂತ ತಳ್ಳಿದ್ದೆ. ಹಾಗೆ ಮುಂದಕ್ಕೆ ಅವನು ಲಂಡನ್ನಲ್ಲಿ MBA ಎಲ್ಲ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡಿದ್ಮೇಲೆ ಹಾಗೆ ಇತ್ತು. ಹೀಗೆ ನಮ್ಮ ಯಾರೋ ಬೇರೆ ಇವನು ಮಗನಿಗೆ ಇಷ್ಟ ಇತ್ತು, ಬಟ್ ನಾವು ಇನ್ನೂ ಬಿಟ್ಟಿರಲಿಲ್ಲ ಅದಕ್ಕೆ. ಹೀಗೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರೋ ಹೇಳಿದ್ರು ಅಂತ ಮಗನ ನೋಡಿದ್ದೀವಿ, ಆ್ಯಕ್ಟಿಂಗ್ ಮಾಡ್ತಾನೆ, ತಗೊಳ್ತೀವಿ ಅಂತೇಳಿ ಕೇಳಿದೆ. ಬಂದು ಏನಪ್ಪ ಹಿಂಗೆ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು, ಹಿಂಗೆ ಇಲ್ಲ ಮಾಡಬೇಕು ಅಂತ. ರಾತ್ರಿ ತಾನೇ ಸೊಸೆ ಹತ್ರ ಮಾತಾಡಿದ್ರು. ರಾತ್ರಿ ಮಾತಾಡಿದರೆ ಬೆಳಗ್ಗೆ ಫೋನ್ ಮಾಡ್ತೀವಿ. ಸರಿ ಆಯಿತು, ನನಗೆ ಇಷ್ಟ ಇದೆ ಮಾಡಪ್ಪ ಅಂತೇಳಿ ಬಿಟ್ಟಿತ್ತು. ಅವನ ಆಸೆ ಅಂತ ಈಡೇರಿದೆ. ನನಗೂ ತುಂಬ ಸಂತೋಷ ಆಯಿತು. ಹಾಡು ಕೇಳಿ ಅದ್ಭುತವಾದಂಥ ಇದನ್ನು ಮಾಡ್ಕೊಂಡ್ಬಂದಿದ್ದಾರೆ. ಎಲ್ಲ ಕಡೆ ಶೂಟಿಂಗ್ಗಳು. ನಾನು ಇದು ಕಾಶ್ಮೀರ ಹೋಗಿದ್ದೆ, ಇಲ್ಲಿ ಲಡಾಖ್ ಹೋಗಿದ್ದಿಲ್ಲ ನಾನು. ಕಾಶ್ಮೀರ್ ಶೂಟಿಂಗ್ ಇನ್ನೊಂದು ಸಾಂಗ್ ಭಾಳ ಅದ್ಭುತವಾದ ಮೊದಲನೇ ಸಾಂಗ್ ಅದು. ಅದ್ರಲ್ಲಿ ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಮಾಡಿದ್ದಾರೆ, ಜೈಶಲ್ಮರ್ ರಾಜಸ್ಥಾನ್, ಅದಕ್ಕೂ ಹೋಗಿದ್ದೆ. ಅದ್ಭುತವಾದಂಥ ಸಾಂಗ್ಗಳು. ಸಾಂಗ್ ಅಂತೂ ಸೂಪರ್ ಹಿಟ್. ರವಿಚಂದ್ರನ್ ಸರ್ ಭಾಳ ಖುಷಿ ಪಟ್ಟಿದ್ದಾರೆ ಆ ಸಾಂಗ್ ಕೇಳಿ, ಹಾಡು ಕೇಳಿ ಎಲ್ಲ. ಕಥೆನೂ ಕೂಡ ಅದ್ಭುತವಾಗಿದೆ. ಯಾಕೆ ಇದು ತಂದೆ ಮಗಳ ಒಂದು ಬಾಂಧವ್ಯ ಹೀಗಿರ್ಬೇಕು. ಇವತ್ತಿನ ಇದರ ಸಮಾಜಕ್ಕೆ ಒಂದು ಮೆಸೇಜ್ ಅದರಲ್ಲಿ ಕೊಡುವಂಥ ಸಿನಿಮಾ ಇದು. ಹಾಗೆ ತಂದೆ ಬಗ್ಗೆನೂ ಕೂಡ ಮಗ ಇಟ್ಟುವಂಥ ಒಂದು ಇದು ಇದರಲ್ಲಿ ಎರಡೂ ಮೆಸೇಜ್ ಇದೆ. ಮತ್ತು ಹಾಗೆ ಹೀರೋಯಿನ್ದು 3 ಇದರಲ್ಲಿ ಮಿಕ್ಸ್ ಇದ್ದಂಥ ಒಂದು ಸಿನಿಮಾ ಇದು. ನಾನು ಕತೆ ಬಂದು ನನ್ನ ಮನೆಗೆ ಹೇಳಿದಾಗ, ನಾನು ಬಂದರು ಸುಪ್ರೀತರು ಡೈರೆಕ್ಟ್ ಪ್ರೊಡ್ಯೂಸರು ಕೇಳಿದ್ರು ಹೀಗೆ ಮಾಡೋಣ ಅಂತ ಕತೆ ಹೇಳಿದ್ರು. ನನಗೆ ನನ್ನದೇ ಆದಂಥ ಸಬ್ಸೆಂಟಿಮೆಂಟ್ ಕಣ್ಣೀರು ಬಂತು ಆ ಸ್ಟೋರಿ ಕೇಳ್ಬಿಟ್ಟು. ನಾನೇನು ಮಾತಾಡಲೇ ಇಲ್ಲ. ನನ್ನ ಮಗನೂ ಸ್ವಲ್ಪ ಕಣ್ಣೀರು ಬಂತು, ಅವನು ಕೂಡ, ನನಗೂ ಬಂತು. ಈಗ ಚೆನ್ನಾಗಿದೆ ಬಿಡಪ್ಪ. ಅವಳು ನನ್ನ ಅಪೇಕ್ಷೆ, ನಮ್ಮ ಮನಸ್ಸಲ್ಲಿದ್ದಂಥ ನಮ್ಮ ತಂದೆ ಮೇಲೆ ಇದ್ದ ಪ್ರೀತಿ. ಹಾಗೆ ಅದನ್ನು ನನಗೆ ಕತೆ ಕೇಳಿದಾಗ ನನಗೆ ಅನಿಸ್ತು, ಹೌದು ಆಗಲಿ, ಏನಾಗಲಿ ಮಾಡು, ಒಳ್ಳೇದಾಗಲಿ ಅಂತೇಳಿ. ಇವತ್ತು ಬಂದು ಒಳ್ಳೆ ಅದ್ಭುತವಾದಂಥ ಹಾಡು ಮುಖಾಂತರ ಈಗ ಪ್ರಚಾರ ಆಗ್ತಾ ಇದೆ. ಭಾಳ ತುಂಬ ಖುಷಿ ಇದೆ. ಹೀಗೆ ತಮ್ಮ ಆಶೀರ್ವಾದ ಮಾಧ್ಯಮ ಮಿತ್ರರು ಬೆಳೆಸಿ. ಆಮೇಲೆ ಈ ಸಿನಿಮಾ ಪ್ರತಿಯೊಬ್ಬ ಮಕ್ಕಳು ವಯಸ್ಸಾದರಿಂದ ನೋಡುವಂಥ ಸಿನಿಮಾ. ಯಾವುದೇ ಒಂದು ಕೆಟ್ಟ ಇದಿಲ್ಲ. ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾ. ನನಗೆ ಭಾಳ ಖುಷಿ ಆಯಿತು ಅದನ್ನು ನೋಡಿ, ಸ್ಟೋರಿ ಕೇಳಿ. ದಯವಿಟ್ಟೆಲ್ಲ ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ನಮ್ಮ ಸಂಗೀತ ನಿರ್ದೇಶಕರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪತ್ರಿಕಾ ವರ್ಗದವರಿಗೂ, ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬರ್ಸ್ಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಪ್ಯಾರ್ ಸಿನಿಮಾ ಇದು ಪ್ಯಾರ್ ಅಂತ ಹೇಳ್ತಿದ್ದಾಗೆ ಪ್ರೀತಿಯ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದಿ ಟೈಟಲ್ ಆಗಿರ್ಬೋದು, ಬಟ್ ಕನ್ನಡದಲ್ಲಿ ಯಾವುದೂ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಪ್ಯಾರ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿತ್ತಷ್ಟೇ. ಯಾಕಂದರೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲನೂ ಸಹಿತ ಬಂದಿತ್ತು. ಅದಕ್ಕೋಸ್ಕರ ಪ್ರೀತಿಗೆ ಸಂಬಂಧಪಟ್ಟಿದ್ದು ನೇಮ್ ಬೇಕು ಅಂತ ಹೇಳಿ ಪ್ಯಾರ್ ಅಂತ ಇಟ್ಕೊಂಡಿದ್ದು. ಇದಕ್ಕೆ ಮೊದಲನೇ ಆಶೀರ್ವಾದ ಮಾಡಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅವರು ಇದಕ್ಕೆ ಒಪ್ಕೊಂಡಾಗ್ಲೇ ಅನಿಸ್ತು, ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ, ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಅದು ಅವರು ಕೋಆಪ್ರೇಷನ್ ಆಗಲಿ, ಅವ್ರ ಸಪೋರ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತನಕ ಸಿನಿಮಾ ಬಂದಿರೋದಕ್ಕೆ ಕಾರಣ ಪ್ರಮೋಷನ್ ಆಗಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಷ್ಟು ಖುಷಿ ಇದೆ. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬ ಖುಷಿ ಇದೆ. ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟು ಪಂಡಿತ್ ಸರ್ ಹತ್ರ ಡಿಸ್ಕಸ್ ಮಾಡಿ, ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದರೆ ನಮಗೊಂದು ಸ್ಟೋರಿ ನಾವು ಸ್ಕ್ರೀನ್ ಪ್ಲೇ ಮಾಡೋದಕ್ಕಾಗಲಿ, ಆಮೇಲೆ ನಾವು ಸ್ಟೋರಿ ಯಾವ ರೀತಿ ಫಸ್ಟಿಂದ ಲಾಸ್ಟನ್ನು ತೊಗೊಂಡೋಗೋದಕ್ಕಾಗಲಿ ಅದೊಂದು ಮೂಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ ಅದು ಚೆನ್ನಾಗಿತ್ತು ಅಂತ ನಾವು ಇನ್ನೂ ಸಹಿತ ಚೆನ್ನಾಗಿ ಶೂಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅದನ್ನು ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಕಷನ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಆಗಿದ್ದರಿಂದ ತುಂಬ ಚೆನ್ನಾಗಿ ನಮಗೆ ಮ್ಯೂಸಿಕ್ ಮಾಡಿಕೊಟ್ರು. ಇದು ಒಂದೇ ಮಾತಲ್ಲಿ ಹೇಳೋದಾದರೆ, ನಾನಿನ್ನ ಪ್ರೀತಿಸುವೆ ಅಂತ ಅಂದ್ಬಿಟ್ಟು ಒಂದು ಲೈನಿಂದ ಸ್ಟಾರ್ಟ್ ಆಗಿದ್ದು ಸಾಂಗ್ ಇದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮ್ಯೂಸಿಕ್ ಕಂಪೋಷನ್ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅದಕ್ಕೆ ಕವಿರಾಜ್ ಸರ್ ಲಿರಿಕ್ಸ್ ಬರ್ಕೊಟ್ರು. ಆ ಲಿರಿಕ್ಸಿಂದ ನಮಗೆ ಎಲ್ಲೋ ಒಂದು ಕಡೆ
ಈ ಥರ ಲಿರಿಕ್ಸ್ನ ಆಮೇಲೆ ಈ ಥರ ಮ್ಯೂಸಿಕ್ ಕಂಪೋಸಿಷನ್ ಇದ್ದಾಗ ಇದಕ್ಕೆ ಒಂದು ಒಳ್ಳೆ ವಾಯ್ಸ್ ಬೇಕು ಅಂತ ಹೇಳಿ ನಾವು ಕನ್ನಡದಲ್ಲೂ ಸಹಿತ ಒಂದಷ್ಟು ಆಪ್ಷನ್ಸ್ಗಳನ್ನ ಇದು ಮಾಡಿದ್ವಿ. ಬಟ್ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಅದಲ್ದೇನೆ ಒಂದು ಇದುವರೆಗೂ ಆಡಿಲ್ದಿರ ಅಂತ ವಾಯ್ಸು ಅಂದರೆ ತುಂಬ ಗ್ಯಾಪ್ ಆಗಿರೋಂಥ ವಾಯ್ಸ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಆಡಿಸ್ಬೇಕಂತ ಡಿಸಿಷನ್ ತೊಗೊಂಡ್ವಿ. ಯಾಕಂದರೆ ಅವರು 7 ಇಯರ್ಸ್ ಆಗಿತ್ತು ಆಡಿ ಕನ್ನಡದಲ್ಲಿ. ಯಾಕೆ ನಾವು ಅವ್ರ ಹತ್ರ ಆಡಿಸ್ಬಾರ್ದು, ಅದಲ್ಲದೆ ಇಂಥ ಮೆಲೋಡಿ ಸಾಂಗ್ ಅವ್ರ ಹತ್ರ ತುಂಬ ಚೆನ್ನಾಗಿ ಆಡಿಸ್ಬೋದು, ಆಮೇಲೆ ಚೆನ್ನಾಗಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಟ್ರೈ ಮಾಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಇಬ್ಬರು ಕಾಂಬಿನೇಷನ್ ಆಡಿಸಿದ್ವಿ. 7 ವರ್ಷಗಳ ನಂತರ ಇಬ್ಬರು ಕಾಂಬಿನೇಷನ್ ಬರ್ತಿರೋಂಥ ಸಾಂಗ್ ಇದು. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಚಾಲೆಂಜಿಂಗ್ ಏನಂತಂದರೆ ಎಲ್ಲ ಕಂಪೋಸಿಷನ್ನು ಎಲ್ಲ ಹಾಡಾದ್ಮೇಲೆ ಯಾವ ರೀತಿ ಶೂಟ್ ಮಾಡ್ಬೇಕನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅವಾಗ ಎಲ್ಲ ಲೊಕೇಶನ್ಸಲ್ಲೂ ಸರ್ಚ್ ಮಾಡ್ತಾ ಇದ್ವಿ, ಇನ್ನೂ ಅಬ್ರಾಡಲ್ಲಿ ಮಾಡಬೇಕು ಹಾಗೆ ಅಂತ ಮಟ್ಟೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಬಟ್ ಒಂದೇ ಥರ ಲೊಕೇಶನ್ಸ್ ಇವಾಗ ಒಂದು ಕಡೆ ಹೋಯ್ತು ಅಂದರೆ ತುಂಬ ಖರ್ಚು ಬರುತ್ತೆ ಫಾರಿನ್ಗಳಲ್ಲಿ, ಒಂದೇ ಕಡೆ ಎಲ್ಲ ಮುಗಿಸ್ಕೊಂಬರ್ಬೇಕಾಗುತ್ತೆ. ಆ ಥರ ಮುಗಿಸ್ಕೊಂಬರ್ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ವೆರೈಟಿಗಳು ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದ್ಸರಿ ಲಡಾಖ್ ಲೊಕೇಶನ್ ನೋಡಿದ್ವಿ ನಾವು. ಅಲ್ಲಿ ಒಂದಷ್ಟು ಯಾರು ಶೂಟ್ ಮಾಡಿದ್ದಾರೆ ಅಂತ ಜಾಗಗಳಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿ ನಮಗೂ ಅದೇ ರೀತಿ ಒಂದಷ್ಟು ಲೊಕೇಶನ್ಸ್ಗಳು ಸಿಕ್ಕಿತ್ತು. ಆ ಲೊಕೇಶನ್ಸ್ ನೋಡಿದಾಗ ಒಂದು ಆ್ಯಕ್ಚುಲಿ ಲಡಾಖಲ್ಲಿ ಗ್ರೀನ್ರಿ ಇರಲ್ಲ ಸಾಮಾನ್ಯವಾಗಿ. ಆ ಥರ ನೋಡಿದಾಗ ಒಂದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಪ್ಲೇಸಲ್ಲಿ ಗ್ರೀನ್ರಿ ಸೀನ್ ಸಿಕ್ತು. ಅದು ಮೊದಲನೇ ದೃಶ್ಯದಲ್ಲೇ ಕಾಣ್ಬೋದು ನೀವು. ಈ ಥರ ಇದ್ದಾಗ ಅದು ಒಳ್ಳೆ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ, ಬ್ಲೂಮಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಪ್ಯಾಂಗಾಂಗ್ ಲೇಕಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಇನ್ನೂ ಬೆಟ್ಟ ಗುಡ್ಡಗಳೆಲ್ಲ ಶೂಟ್ ಮಾಡಿ ಆಮೇಲೆ ನೆಕ್ಸ್ಟು ಚಾಲೆಂಜಿಂಗ್ ಏನಾಗಿತ್ತು ಅಂತಂದರೆ ಅದನ್ನು ಕಲರ್ಫುಲ್ಲಾಗಿ ತೋರಿಸ್ಬೇಕು ಅಂತ. ಲಡಾಖ್ನ ಇದುವರೆಗೂ ಎಲ್ಲರೂ ಒಂಥರ ಈ ಮರುಭೂಮಿ ಥರ ತೋರಿಸಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಟಿಂಟ್ ಯೂಸ್ ಮಾಡಿ, ಅಂದರೆ ಸೇಫಿಯಾಗಿ ಟಿಂಟ್ ಇರ್ಬೋದು, ಆಮೇಲೆ ಸ್ವಲ್ಪ ಈ ಮಡ್ ಕಲರ್ ಇರ್ಬೋದು, ಆ ರೀತಿ ತೋರಿಸಿದ್ದಾರೆ. ಬಟ್ ನಮ್ಮ ಚಾಲೆಂಜಿಂಗ್ ಏನಾಗಿತ್ತು ಅಂದರೆ ರೊಮ್ಯಾಂಟಿಕ್ ಸಾಂಗ್ನ ಆ ಥರ ವಿಜುವಲ್ಸ್ ಬಂತು ಅಂದರೆ ಯಾವ ರೀತಿ ಅದು ಅಪಿಯರ್ ಆಗ್ಬೋದು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ ಸರ್ KS ಚಂದ್ರಶೇಖರ್ ಸರ್ ಹತ್ರ ಡಿಸ್ಕಸ್ ಮಾಡಿ ಲಡಾಖ್ನ ಇದುವರೆಗೂ ಯಾರೂ ತೋರಿಸಿರ್ಬಾರ್ದು ಸರ್, ಆ ರೀತಿ ತೋರಿಸೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ನಿಮಗೆ ಏನು ಕಲ್ಸ್ಕೊಂಡಿದ್ದೀರಾ, ನೀವೇನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಅದನ್ನು ನಾನು ಸೆರೆ ಹಿಡಿತೀನಿ ಅಂತ ಅಂದ್ಬಿಟ್ಟು ಹೇಳಿ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಆ ಕಾನ್ಫಿಡೆನ್ಸೇ ಈ ತೆರೆ ಮೇಲೆ ಕಾಣೋದಕ್ಕೆ ಸಾಧ್ಯ ಆಗಿದೆ. ಅವ್ರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ, ಯಾಕೆಂದರೆ ಬೇರೆ ಶೂಟಿಂಗೆಲ್ಲ ಇರೋದ್ರಿಂದ ಅಲ್ಲಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇವಾಗ ಈ ರೊಮ್ಯಾಂಟಿಕ್ ಸಾಂಗ್ ಅಂತ ಅಂದಾಗ ಇನ್ನೊಂದು ಚಾಲೆಂಜಿಂಗ್ ಕೋರಿಯೋಗ್ರಫಿ ಅಂತ ಬಂದಾಗ ನಮ್ಮ ರಾಹುಲ್ ಮಾಸ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು, ಇವು ಸ್ಟೆಪ್ಸ್ಗಳಿದ್ದಾಗ ಅದೊಂದು ವೆರೈಟಿ ಆಫ್ ಸಾಂಗು, ಬಟ್ ಈ ಏನು ಸ್ಮೂತ್ ಸ್ಟೆಪ್ಸ್ಗಳಿರ್ಬೋದು, ಆಮೇಲೆ ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಬಿಲ್ಡ್ ಆಗೋಂಥ ಸೀನ್ಗಳಿರ್ಬೋದು, ಇಂಥವೆಲ್ಲ ತುಂಬಾ ಅದು ಹೀರೋ ಹೀರೋನ್ ಮಧ್ಯೆ ಚೆನ್ನಾಗಿ ಕೆಮಿಸ್ಟ್ರಿ ಇದ್ರೆ ಮಾತ್ರ ಸಾಧ್ಯ. ಅದು ಆ್ಯಕ್ಚುಲಿ ಟಫ್ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಪ್ರಾಕ್ಟೀಸ್ ಆಲ್ಮೋಸ್ಟ್ ಒಂದು 20 to 23 ಡೇಸ್ ತನಕ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಅವರು ಸಹಿತ ಕೊರಿಯೋಗ್ರಫಿ ನಮಗೆ ಆ್ಯಕ್ಚುಲಿ ಅವ್ರು ಪ್ರತಿಯೊಂದು ಮೂಮೆಂಟ್ಸ್ ಕೊಡ್ತಿರ್ಬೇಕಾದ್ರೆ ಮಾಡ್ತಿರ್ಬೇಕಾದ್ರೂ ಅಲ್ಲೇ ಅನಿಸ್ತಾ ಇತ್ತು ಇದೊಂದು ಬೆಸ್ಟು ಇದಾಗುತ್ತೆ, ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಅಲ್ಲೇ ನಾವು ಪ್ರಾಕ್ಟೀಸ್ ಎಲ್ಲ ಆಯಿತು, ಚೆನ್ನಾಗಾಯಿತು. ಇನ್ನು ನೆಕ್ಸ್ಟು ಸ್ಪಾಟಿಗೆ ಹೋಗಿ ಶೂಟ್ ಮಾಡೋದು ಎಲ್ಲ ಪ್ರಿಪ್ರೇಷನ್ ಅದು ಚೆನ್ನಾಗಾಯಿತು. ಬಟ್ ಸ್ಪಾಟಿಗೆ ಹೋದ್ಮೇಲೆ ಇನ್ನೊಂದು ಚಾಲೆಂಜಿಂಗ್ ಏನಂತಂದರೆ ಹೈ ಆಲ್ಟಿಟ್ಯೂಡ್, ಅಂದರೆ 17,000 feet ಹೈಟಲ್ಲಿ ಇರೋಂಥ ಲೊಕೇಶನ್ ಅದು. ಆಕ್ಸಿಜನ್ ತುಂಬ ಕಡಿಮೆ, ಆಲ್ಮೋಸ್ಟ್ 4 kilometers ಹೈಟಲ್ಲಿ ಇರ್ತೀವಿ. ಉಸಿರಾಡೋಕ್ಕೂ ತೊಂದರೆ, ಸ್ವಲ್ಪ ಜಾಸ್ತಿ ನಡೀತು ಅಂದ್ರೂ ಸಹಿತ ತಲೆ ಸುತ್ತೆ ಬೀಳೋಂಥ ಪರಿಸ್ಥಿತಿ ಎಲ್ಲರಿಗೂ ಇರೋದಲ್ಲಿ. ನಮ್ಮ ಟೀಮಲ್ಲೂ ಸಹಿತ ಆಲ್ಮೋಸ್ಟ್ 50% ಅಷ್ಟು ಅದೇ ಥರ ಫೀಲ್ ಆಯಿತು. ಅಂದರೆ ನಮ್ಮ ಮೇಕಪ್ ಮೆನ್ಗೋರ್ಗು ಸಹಿತ ತಲೆ ಸುತ್ತೆ ಬಿದ್ದರು, ಅವ್ರಿಗೂ ಆಗಿರಲಿಲ್ಲ. ಸ್ಟಿಲ್ ಫೋಟೋಗ್ರಾಫರ್ ಅಲ್ಲಿ ಅವರು ವರ್ಕೇ ಮಾಡೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿ ಕೊನೆಗೆ ಒಟ್ಟು 4 ದಿನ ಶೂಟ್ ಮಾಡಿ ಇದು ಸಾಂಗ್ ಮುಗಿಸ್ಕೊಂಬಂದ್ವಿ. ಇದ್ರ ಜೊತೆ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು, ಹೀರೋಯಿನ್ಗೆ ಅದು ಓಡೋದೆಲ್ಲ ಇದೆಯಲ್ಲ ನಮ್ಮ ಇದರಲ್ಲಿ, ಓಡ್ತಿರ್ಬೇಕಾದ್ರೆ ಓಡ್ತಾ ತಲೆ ಸುತ್ತ ಬಿದ್ದಿದ್ದಾರೆ ಅವರು. ಆ ರೀತಿ ಎಲ್ಲ ಇನ್ಸಿಡೆಂಟ್ ಎಲ್ಲ ನಡೆದಿದೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಕೊನೆ ದಿನ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ರು. ಆದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೇಗೋ ಇಂಜೆಕ್ಷನ್ ಎಲ್ಲ ತೊಗೊಂಡು ಇಮಿಡಿಯೇಟ್ ಶೂಟಿಂಗ್ ಎಲ್ಲ ಕಮಿಟ್ ಆದರು. ಅವ್ರ ಡೆಡಿಕೇಶನ್ ತುಂಬಾ ಇದೆ. ನಮ್ಮ ಹೀರೋ ರಿಶ್ವಿನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಲೊಕೇಶನಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು, ಡ್ಯಾನ್ಸ್ ಅನ್ನೋದಕ್ಕಿಂತ ಅಲ್ಲಿ ಮೂಮೆಂಟ್ಸ್ಗಳು ನಾರ್ಮಲಾಗಿ ಸಾಮಾನ್ಯವಾಗಿ ನಡೆಯೋದೇ ತುಂಬ ಕಷ್ಟ ಅಲ್ಲಿ. ಅಂಥದ್ರಲ್ಲಿ ಓಡೋದು, ಅವ್ರನ್ನೆಲ್ಲ ಎತ್ಕೊಳ್ಳೋದು, ಇವೆಲ್ಲನೂ ತುಂಬ ಅಂದರೆ ತುಂಬ ಟಫ್ ಇರುತ್ತೆ. ಆದರೂ ಇವರು ಚಾಲೆಂಜಿಂಗ್ ತೊಗೊಂಡು ತುಂಬ ಎಫರ್ಟ್ ಹಾಕಿ, ಆಮೇಲೆ ಆ್ಯಕ್ಚುಲಿ ತುಂಬ ಅನುಭವಿಸಿದ್ದಾರೆ. ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿದೆ, ಆದ್ರೂ ಅದನ್ನೆಲ್ಲ ತಡ್ಕೊಂಡು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಲವ್ ಅಂತ ಅಂದ್ಬಿಟ್ಟು ಏನಕ್ಕೆ ನಾವು ಇಟ್ಟಿದ್ದೀವಿ ಅಂದರೆ ಒಂದು ಟ್ಯಾಗ್ಲೈನು, ಒಂದು ತಂದೆ ಮಗಳು ಇರೋ ಒಂದು ಸಂಬಂಧ ಅಂದರೆ ಎಷ್ಟು ಬಾಂಡಿಂಗ್ ಅಂತ ಅಂದರೆ ಅದು
ನಾರ್ಮಲ್ ಆಗಿ ಒಂದು ಇದರಲ್ಲಿ ಏನು ಇವಾಗ ತಂದೆಗೆ ಮಗಳು ಮದುವೆ ಕಡೆ ಚೆನ್ನಾಗಿ ಒಳ್ಳೆ ಕಡೆ ಮದುವೆ ಮಾಡಬೇಕು, ಒಳ್ಳೆ ಕಡೆ ಇದು ಮಾಡಬೇಕು, ಇಂಥದ್ದೆಲ್ಲ ಕನಸುಗಳೆಲ್ಲ ಚಿಕ್ಕ ವಯಸ್ಸಿಂದನೇ ಒಂದಷ್ಟು ಬೆಳೆದಿರುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಆ ಕನಸುಗಳನ್ನ ಅವ್ರ ಮಕ್ಕಳು ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಸಪೋರ್ಟಿವ್ ಮಕ್ಕಳು ನಿಂತಾರೆ ಅನ್ನೋದು ಇಂಪಾರ್ಟೆಂಟ್. ಆದ್ರೆ ಒಂದು ಹೆಣ್ಣು ಮಗಳಾಗಿ ಇಟ್ಕೊಂಡು ಇಷ್ಟೊಂದೆಲ್ಲ ತಂದೆ ಪ್ರೀತಿ ಇಟ್ಕೊಂಡಿದ್ದಾಗ ನಾನು ಏನು ಮಾಡಬೇಕು, ನಾನು ಯಾವ ರೀತಿ ನಾನು ಅವ್ರನ್ನ ಪ್ರೀತಿಸ್ತೀನಿ ಅನ್ನೋದು ಬರೀ ಬಾಯಿ ಮಾತಲ್ಲಾಗಲಿ ಇದರಲ್ಲಾಗಿ ತೋರ್ಸೋಕ್ಕಾಗಲ್ಲ. ಅದು ಅವ್ರು ನಡ್ಕೊಳ್ಳೋ ರೀತಿಲಾಗಿರ್ಬೋದು, ಅವರು ಯಾವ ರೀತಿ ತ್ಯಾಗಗಳಾಗಿರ್ಬೋದು, ಅವ್ರ ಪ್ರೀತಿಗೋಸ್ಕರ ಅಂದ್ರೆ ಪ್ರೀತಿ ಅಂದ್ರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲೇ ಇರೋಂಥ ಪ್ರೀತಿ ಅಲ್ಲ, ತಂದೆಗೋಸ್ಕರ ಯಾವ ಲೆವೆಲ್ಗೆ ಪ್ರೀತಿ ಮಾಡ್ತಾರೆ ಅಂದ್ರೆ ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ನಮ್ಮ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ಯಾರೇ ನೋಡಿದ್ರು ಸಹಿತ ಇಷ್ಟೊಂದು ಈ ಥರ ಒಂದು ಪ್ರೀತಿ ಇದೆಯಾ ಅಂದ್ರೆ ತಂದೆಗೋಸ್ಕರ ಈ ಥರ ಒಂದು ತ್ಯಾಗ ಮಾಡ್ಬೋದು ಅನ್ನೋದೊಂದು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನು ಹೀರೋಯಿನ್ ಮಧ್ಯದಲ್ಲಿ ಅದು ಒಂದು ಸ್ಯಾಕ್ರಿಫೈಸ್ ಇದೆ. ಆ ಸ್ಯಾಕ್ರಿಫೈಸ್ ಎಂಥದ್ದು ಅಂತಂದ್ರೆ ಬರೀ ಅವ್ರು ಚೆನ್ನಾಗಿರ್ಲಿ, ಹುಡುಗ ಚೆನ್ನಾಗಿರ್ಲಿ ಅದಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ, ಇಲ್ಲಾಂದ್ರೆ ಹುಡುಗಿ ಚೆನ್ನಾಗಿರ್ಲಿ ನಾನು ತ್ಯಾಗ ಮಾಡ್ತೀನಿ ಅನ್ನೋದಷ್ಟೇ ಅಲ್ಲ, ಜೀವನದಲ್ಲಿ ಒಂದಷ್ಟು ಫೇಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಹುಡುಗಿ ಸಿಗ್ಲಿಲ್ಲ ಅಂತಂದ್ರೆ ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಒಂದು ಹುಡುಗ ಸಿಗ್ಲಿಲ್ಲ ಅಂತಂದ್ರೆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಅದಷ್ಟೇ ಮುಗ್ದೋಯ್ತು ಅನ್ನೋ ಥರದಲ್ಲಿ ಎಲ್ಲ ಅನ್ಕೊಂಡ್ಬಿಡ್ತಾರೆ. ಬಟ್ ಅದನ್ನ ಜೀವಿಸಿ ಅಂದ್ರೆ ಇದ್ಕೊಂಡು ಬದುಕಿರ್ಬೇಕಾದ್ರೆ ಅದನ್ನ ಫೇಸ್ ಮಾಡಿ ಯಾವ ರೀತಿ ಗೆಲ್ತೀವಿ ಅನ್ನೋದೇ ಒಂದು ಸಿನಿಮಾದ ಕತೆ ಹೊಂದಿದೆ ಸರ್. ಅದು ಹೀರೋಯಿನ್ ಮಧ್ಯದಲ್ಲಿರ್ಬೋದು, ತಂದೆ ಮಗಳದಲ್ಲಿರ್ಬೋದು, ತಂದೆ ಮಗನಲ್ಲಿರ್ಬೋದು, ಪ್ರತಿಯೊಂದೂ ಸಹಿತ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಬಂದಿದೆ ಅಂತ ಅನ್ಕೊಂಡಿದ್ವಿ. ಅದು ಚಲನಚಿತ್ರ ನೋಡಿದಾಗ ನಿಮ್ಗೂ ಅನ್ಸುತ್ತೆ ಅಂತ ನಂಬಿದ್ದೀನಿ. ಒಟ್ಟು 5 ಸಾಂಗ್ಸ್ ಇದೆ. ಇದು ಮೊದಲನೇ ಸಾಂಗ್ ನಮ್ಮ ಸಿನಿಮಾದು, ಒಂದೇ ಮಾತಲ್ಲಿ ಹೇಳೋದಾದರೆ ಅಂತ. ಇನ್ನು ನೆಕ್ಸ್ಟು ಇನ್ನೂ 4 ಸಾಂಗ್ ಇದೆ. ಅದರಲ್ಲಿ ಇನ್ನೂ ಒಂದು ಡ್ಯುಯೆಟ್ ಇದೆ, ಇನ್ನೊಂದು ಪ್ಯಾಥೋ ಡ್ಯುಯೆಟ್ ಇದೆ, ಇನ್ನೊಂದು ರವಿ ಸರ್ದು ಒಂದು ಸಾಂಗ್ ಇದೆ. ನಾವು ಫೆಬ್ರವರಿಗೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ವಿ. ಅಷ್ಟರೊಳಗಡೆ ಎಲ್ಲ 1 by 1 ಸಾಂಗ್ಗಳನ್ನೆಲ್ಲ ರಿಲೀಸ್ ಮಾಡಿ ಒಂದಷ್ಟು ಒಂದೊಂದು ಟ್ರೈಲರ್ ಇದೆ, ಅದನ್ನು ಸಹಿತ ಮಧ್ಯದಲ್ಲಿ ತರೋಣ ಅಂತ ಅನ್ಕೊಂಡಿದ್ವಿ ಸರ್. ಇದು ಒಟ್ಟು ಟೋಟಲ್ ನಾವು 6 ದಿನ ಹೋಗಿದ್ವಿ ಸರ್. ನಾವು 4 ದಿನ ಶೂಟ್ ಮಾಡಿದ್ವಿ. ಅದ್ರಲ್ಲಿ ಏನಾಯ್ತು ಅಂತ ಲಡಾಖಲ್ಲಿ ಈ ಲೊಕೇಶನ್ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು 1 ದಿನ ಫುಲ್ಲು ರೆಸ್ಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ಎಲ್ಲೂ ಓಡಂಗಿರ್ತಿಲ್ಲ. ಯಾಕಂದ್ರೆ ಆ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಬೇಕು ಅಂತಂದ್ರೆ 1 ದಿನ ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಾವು ವರ್ಕ್ ಮಾಡಿತ್ತು ಅಂತಂದ್ರೆ ನಾವು ನಡೆಯಕ್ಕೆ ಹೋಗ್ತಿಲ್ಲ, ನಡೀತೀವಿ ಅಂತಂದ್ರೆ ಸುಸ್ತಾಗ್ತಿತ್ತು, ಅಂದ್ರೆ ತಲೆ ಸುತ್ತ ಬೇಡ ಥರನೇ ಆಗ್ತಿತ್ತು. ಅದಕ್ಕೋಸ್ಕರ ಆಲ್ಮೋಸ್ಟ್ 1.5 ಡೇ ತನಕ ಸಹಿತ ಬರೀ ಲಾಡ್ಜಲ್ಲೇ ಎತ್ಕೊಂಡು ಶೂಟ್ ಮಾಡಿದ್ವಿ. ಅದೇ ಲಾಡ್ಜಲ್ಲಿ ಎತ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ವಿ. ಟೋಟಲ್ ನಾವು 6 days ಆಯ್ತು ಸರ್ ಇಲ್ಲ ಶೂಟ್ ಮಾಡೋದಕ್ಕೆ. ಹೌದು ಸರ್, ಅಂದ್ರೆ ಎಲ್ಲ ಏನಂತ ಹೇಳ್ತಿದ್ದಾರೆ ಅನ್ನೋದು ನನಗೂ ಅದೇ ಥರ ಒಪಿನಿಯನ್ ಬಂತು. ಏನಂದ್ರೆ ಇದೇನು CG ಇದು ಗ್ರಾಫಿಕ್ಸ್ ಮಾಡಿಸಿದ್ರೆ ಎಲ್ಲಿ ಮಾಡಿಸಿದ್ರೆ ಏನು ಅಂತ ಅಂದ್ಬಿಟ್ಟೆಲ್ಲ ಒಂದಷ್ಟೆಲ್ಲ ಒಪಿನಿಯನ್ ಬಂತು. ಬಟ್ ಆ್ಯಕ್ಚುಲಿ ಇದೆಲ್ಲ ಎಲ್ಲ ಲೊಕೇಶನ್ಸ್ ರಿಯಲ್ ಲೊಕೇಶನ್ಸ್ ಸರ್. ಅದು ನೆಕ್ಸ್ಟ್ ಮುಂದಿನ ಮೇಕಿಂಗ್ ವಿಡಿಯೋದಲ್ಲಿ ಬಿಡೋಣ ಅಂತ ಅನ್ಕೊಂಡಿದ್ವಿ. ಯಾಕಂತಂದ್ರೆ ಅಂತ ಅದ್ಭುತವಾದ ಲೊಕೇಶನ್ಸ್ ನಮ್ಗೆ ಸಿಕ್ತು, ಅದು ಆ್ಯಕ್ಚುಲಿ ನಮ್ಮ ಅದೃಷ್ಟ ಅಂತ ಅನ್ಕೋಬೇಕು. ಯಾಕಂದ್ರೆ ಎಲ್ಲ ಟೈಮಲ್ಲೂ ಅದು ಸಿಗ್ತಿರ್ಲಿಲ್ಲ. ನಾವು ಹೋಗೋ ಟೈಮಲ್ಲಿ ಒಂದಷ್ಟು ಲೊಕೇಶನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಇನ್ಸ್ಟೆಂಟ್ ಆಗಿ ಮಾಡಿದಂಥ ಶೂಟ್ ಅದು. ಅದೇ ಪ್ಯಾಂಗಾಂಗ್ ಲೇಕ್ ಸರ್, ಅದು ಮೇನ್ ಪ್ಯಾಂಗಾಂಗ್ ಲೇಕು. ಆಮೇಲೆ ಇನ್ನೂ ಒಂದಷ್ಟು ಅದು ಸ್ವಲ್ಪ ಚೈನಾ ಬಾರ್ಡರ್ ಇರೋದ್ರಿಂದ ಒಂದಷ್ಟು ಹೆಸರುಗಳು ಸ್ವಲ್ಪ ಟಫ್ ಇದೆ. ಅದು ಬಾಯಲ್ಲಿ ಅಷ್ಟೊಂದು ಒಳ್ಳೆ ಅಂದ್ರೆ ಆ ಥರ ಇದೆ. ಹೌದು ಸರ್, ಡ್ರೀಮ್ ಸಾಂಗ್ ಏನಾಗಿರುತ್ತೆ. ಬಟ್ ಸಿಚುವೇಶನ್ ಮಾತ್ರ ಕಂಟಿನ್ಯೂಟಿ ಇದೆ ಸರ್. ಅದು ಏನು ಇವಾಗ ಲಾಸ್ಟ್ ಸಿಚುವೇಶನ್ ಎಲ್ಲ ಇದೆ ಅದು ಸೀನ್ಸ್ ಕಂಟಿನ್ಯೂಟಿನೇ ಇದೆ ಸರ್. ಅದು ಹೌದು ಸರ್. ಸರ್ ಅಪ್ಪ ಮಗಳದೇನೆ ಸಾಂಗು. ಅದೊಂದು ಬಾಂಡಿಂಗ್ ಅಂದ್ರೆ ಅವರು ಯಾವ ರೀತಿ ಚಿಕ್ಕದ್ರಿಂದನೂ ರವಿ ಸರ್ ಮಗಳನ್ನ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಒಂದು ಸಾಂಗ್ ಇದೆ. ಅದನ್ನ ಹೇಮಂತ್ ಅವ್ರು ಹಾಡಿದ್ದಾರೆ. ಅದಕ್ಕೆ ಲಿರಿಕ್ಸ್ ವಿ ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ದಾರೆ. ಅದ್ರದ್ದೆಲ್ಲ ಸ್ವಲ್ಪ ನೆಕ್ಸ್ಟ್ ಡೀಟೇಲಿಂಗ್ ಎಲ್ಲ ಒಂದಷ್ಟು ಸರ್ ಮೇಯ್ನು ರಿಶ್ವಿನ್ ಹೀರೋಯಿನ್ ರಾಶಿಕಾ ಶೆಟ್ಟಿ, ರವಿ ಸರ್ ಮೇನ್ ಲೀಡಾಗಿ ಮಾಡಿದ್ದಾರೆ. ಇನ್ನು ಅಚ್ಯುತ್ ಕುಮಾರ್ ಮಾಡಿದ್ದಾರೆ. ಆಮೇಲೆ ಶಂಕರ್ ಅಶ್ವಥ್ ಸರ್ ಮಾಡಿದ್ದಾರೆ, ಶ್ರೀನಿವಾಸ್ ಮೂರ್ತಿ ಸರ್ ಮಾಡಿದ್ದಾರೆ, ವಿಜಯ್ ಸೂರ್ಯ ಅವ್ರು ಮಾಡಿದ್ದಾರೆ, ಆಮೇಲೆ ಮುನಿ ಅವ್ರು ಮಾಡಿದ್ದಾರೆ, ವಿಶ್ವ ಅವ್ರು ಮಾಡಿದ್ದಾರೆ, ಸಂಗೀತ ಅವ್ರು ಮಾಡಿದ್ದಾರೆ, ಆಮೇಲೆ ಶ್ರೀನಿವಾಸ್ ಪ್ರಭು ಅಂತ ಅವ್ರು ಮಾಡಿದ್ದಾರೆ. ಈ ಥರ ಇನ್ನೂ ಎಲ್ಲ ಸಪೋರ್ಟಿಂಗ್ ರೋಲ್ಸ್ ಎಲ್ಲ ಒಂದಷ್ಟು ಇದೆ ಸರ್. ಅದು ಸಿನಿಮಾದಲ್ಲಿ ಏನಕ್ಕೆ ಅಂತಂದರೆ ಒಂದಷ್ಟು ಸೀನ್ಗಳಲ್ಲೆಲ್ಲ ಅಂತ ನಟರುಗಳಿದ್ದಾಗ ನಮಗೆ ನಾವು ಹೊಸಬ್ರಾಗಿರೋದ್ರಿಂದ ಎಲ್ಲ ಒಂದು ಕಡೆ ಅವ್ರ ಅಪಿಯನ್ಸ್ ಎಲ್ಲ ನಮ್ಮ ಸೀನ್ಗೆ ಉಪಯೋಗ ಆಗುತ್ತೆ ಅಂತ ಅನಿಸ್ತಾ, ಇದಕ್ಕೋಸ್ಕರ ಸ್ಟಾರ್ ಕ್ಯಾಸ್ಟ್ ಆ ಥರ ಇಟ್ಕೊಂಡಿದ್ವಿ ಸರ್ ನಾನು. ಸರ್ ಅವರು ರವಿ ಸರ್ ನೀವು ಫಸ್ಟ್ ಸ್ಟಾರ್ಟ್ ಆಯಿತು ಅಂತ ಲಾಸ್ಟ್ ಅಂತ ಹೇಳ್ತಾರೆ ಸರ್.
ಮರೆಯಲ್ಲ ಸರ್, ರವಿ ಸರ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸಿನಿಮಾ ಇದ್ದಷ್ಟು ಸಹಿತ ರವಿ ಸರ್ ಇರ್ತಾರೆ, ಅದ್ರ ಜೊತೆಗೆ ಸಿನಿಮಾ ಮುಗಿದ ಮೇಲೆ ಸಹಿತ ನಮ್ಮ ಸರ್ ಇರ್ತಾರೆ ಸರ್. ಅದ್ರ ಬಗ್ಗೆ ಹೇಳ್ತೀನಿ ಸರ್. ಅದು ಫಸ್ಟ್ ನಾವು ಲಾಸ್ಟ್ ವೀಕು ಸಾಂಗ್ ರಿಲೀಸ್ ಮಾಡಿದಾಗ ಒಂದೇ ಒಳ್ಳೆ ಹೋಪ್ಸ್ ಇತ್ತು. ಆನಂದ್ ಆಡಿಯೋ ಇದರಲ್ಲೇ ರಿಲೀಸ್ ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಇವಾಗಿನ ತನಕ ಇನ್ಸ್ಟಾಗ್ರಾಮ್ ಇದರಲ್ಲೇ 100 ಮಿಲಿಯನ್ ವ್ಯೂಸ್ ಆಗಿದೆ ಸರ್, ಮೇಲಾಗಿದೆ. ಅಂದ್ರೆ 10 ಕೋಟಿ ವೀಕ್ಷಣೆಗಳಾಗಿದೆ ಸರ್, ಅದ್ರ ಮೇಲಾಗಿದೆ. ಯಾಕೆ ಪ್ರತಿಯೊಂದು ನಮ್ಮ ಸಿನಿಮಾ ಹಾಡು ಸಂಬಂಧಪಟ್ಟಂಗೆ ಬಂದ ವ್ಯೂಸ್ಗಳು ನೋಡ್ತು ಅಂತ ಅಷ್ಟಾಗಿದೆ. ಇನ್ನು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ಇದೆಲ್ಲ ಸೇರಿ ಇವಾಗ 1 ಮಿಲಿಯನ್ ಅದು ಮೇನ್ ಸಾಂಗ್ ಅಲ್ಲಿ ಇದಾಗಿದೆ ಸರ್. ಶಾರ್ಟ್ಸ್ ಎಲ್ಲ ಸೇರಿ 5 ಮಿಲಿಯನ್ ಪ್ಲಸ್ ಇದಾಗಿದೆ ಸರ್. ಆ ಸೆಲೆಬ್ರೇಷನ್ನೇ ನಮಗೆ ಒಂದು ಅಂದ್ರೆ ಅದೇ ನಮಗೆ ಒಂದು ಖುಷಿಯಾದ ವಿಚಾರ. ಯಾಕೆಂತಂದ್ರೆ ನಾವೆಲ್ಲ ಒಂದು ಹೊಸ ಟೀಮು ಸರ್. ನಾವು ಯಾಕೆ ಇವಾಗ ಹೀರೋ ಆಗಿರ್ಲಿ, ಹೀರೋಯಿನ್ ಆಗಿರ್ಲಿ, ನಾನಾಗಿರ್ಲಿ, ಪ್ರತಿಯೊಂದು ಒಂದು ಹೊಸ ಟೀಮ್ ಇದ್ದಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಈ ತರದ ಒಂದು ಸಾಂಗ್ ಇಂದ ನಮ್ಗೊಂದು ಪ್ರಮೋಷನ್ ಆಗ್ಲಿ, ಒಂದು ಜನಕ್ಕೆ ರೀಚ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಅನ್ಸ್ತು ಅಂತಂದ್ರೆ ಇದೇ ಒಂದು ನಮ್ಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲೋ ನಾವು ಒಂದು ರೈಟ್ ವೇ ಇದೀವಿ, ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ, ಆಮೇಲೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ ಅನ್ನೋ ನಂಬಿಕೆ ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಅದಕ್ಕೆಲ್ಲ ನಿಮ್ ಸಪೋರ್ಟ್, ಮೀಡಿಯಾದ ಸಪೋರ್ಟ್, ಯೂಟ್ಯೂಬರ್ಸ್ ಆಗಿರ್ಲಿ, ಸೋಷಿಯಲ್ ಮೀಡಿಯಾದಾಗಿರ್ಲಿ ತುಂಬಾ ಸಪೋರ್ಟ್ ಬೇಕಾಗಿದೆ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಪ್ರತಿಯೊಂದು ಸಾಂಗ್ನು ಸಹಿತ ಇದೇ ರೀತಿ ರೀಚ್ ಮಾಡಿ, ಈ ಸಾಂಗ್ನು ಸಹಿತ ಆದಷ್ಟು ಎಲ್ಲದಕ್ಕೂ ರೀಚ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತೀನಿ. ಇಲ್ಲಿ ತನಕ ಏನ್ ನೀವು ಸಪೋರ್ಟ್ ಮಾಡಿದಿರಾ ಇದನ್ನ ಯಾವುದೇ ಕಾರಣಕ್ಕೂ ನಾವು ಮರೆಯಲ್ಲ. ನಾನಂತ ಹೊಸಬನ್ಗೆ ಈ ತರದೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಈ ತರದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೂ ಸಾಧ್ಯ ಇಲ್ಲ. ಇದ್ರ ಮೇಲೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ಒಂದು ಎನರ್ಜಿ ಸಿಗ್ತಾ ಆಗುತ್ತೆ. ಥ್ಯಾಂಕ್ ಯು. ಆಲ್ಮೋಸ್ಟ್ ಡೈರೆಕ್ಟರ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಷ್ಟೇ. ಸೊ ಫಸ್ಟ್ ನನಗೊಂದು ಫೋನ್ ಕಾಲ್ ಬಂದಾಗ ಡೈರೆಕ್ಟರ್ ಸರ್ ಸಾಂಗ್ ಕೇಳಿಸರು. ಸೊ ಮೇನ್ಲಿ ಅದೊಂದು ಫಸ್ಟ್ ಆ ಕಾಂಬಿನೇಷನ್ ಸೂಪರ್ ಆ್ಯಕ್ಚುಲಿ. ಸೋನು ನಿಗಮ್ ಸರ್ ಆಮೇಲೆ ಶ್ರೇಯಾ ಘೋಷಾಲ್ ಮೇಡಮ್ ಸಾಂಗ್ ಕೇಳಿಸುವಾಗ ಆಲ್ರೆಡಿ ಅವ್ರು ವಿಷುವಲೈಸ್ ಎಲ್ಲ ಮಾಡಿಕ್ಕಿದ್ರು. ಸರ್ ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಅದಕ್ಕೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಎನ್ಕರೇಜ್ ಮಾಡಿ ಇನ್ನೊಂದು ಸ್ವಲ್ಪ ಅದು ಔಟ್ಪುಟ್ ಇಷ್ಟು ಬ್ಯೂಟಿಯಾಗಿ ಬಂತು. ಸೊ ಅದ್ರಲ್ಲೂ ನಮ್ಮ ಆರ್ಟಿಸ್ಟ್ ರಿಶ್ವಿನ್ ಸರ್ ಆಗಿರ್ಬೋದು, ರಾಶಿಕಾ ಶೆಟ್ಟಿ ಅವರಾಗಿರ್ಬೋದು. ಸೊ ಸರ್ ಹೇಳ್ದಂಗೆ ಫಸ್ಟ್ ಲಾಸ್ಟ್ ಡೇ ಇನ್ನೇನು ಶೂಟ್ ಕಂಪ್ಲೀಟ್ ಆಗಬೇಕು, ಒಂದು ಹಾಫ್ ಡೇ ಇಲ್ಲವೇ ಇಲ್ಲ ಅವರು. ಬಿಕಾಸ್ ಹೆಲ್ತ್ ಇಶ್ಯೂ ಆಯಿತು, ಆಕ್ಸಿಜನ್ ಇಲ್ದಂಗೆ ರೀಸನ್ನಿಂದ ಹಾಫ್ ಡೇ ಶೂಟಿಂಗ್ ನಿಂತೋಯ್ತು. ಯಾರಿಗಾದ್ರೂ ಅನ್ಸುತ್ತೆ ನಾವು ಅಷ್ಟು ದೂರ ಹೋಗಾದ್ಮೇಲೆ ಒಂದು ಹಾಫ್ ಡೇಲಿ ಶೂಟಿಂಗ್ ನಿಂತೋಗುತ್ತೆ ಅಂತ ಅನ್ನುವಾಗ ಅದೊಂದು ಭಯ ಇರುತ್ತೆ. ಸೊ ಅದು ಅದೇ ಥರ ಸಪೋರ್ಟಿವ್ ಆಗಿದ್ದು, ಡೆಡಿಕೇಶನ್ ಆಗಿದ್ದೀವಿ, ಹಾಸ್ಪಿಟ್ಲಿಗೆ ಹೋಗಿ ಬಂದು ಮತ್ತೆ ರೀಶೂಟ್ ಮಾಡೋದು. ಸೊ ಹಾಗೆ ಚಂದ್ರಶೇಖರ್ ಸರ್ ಆಗಿರ್ಬೋದು, DOP ಅವರು ಒಂದು ಬ್ಲಾಕ್ ಇಲ್ಲಿಂದ ಆ ಕಡೆ ಈ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಅಲ್ಲಿ ಅಷ್ಟು ಹರಿ ಆಗಲ್ಲ. ಬಿಕಾಸ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅಷ್ಟು ಸರಿ ಆಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ನಾವು ಸರ್ ಕೇಳಿದ್ರು ಅವಾಗ ಎಷ್ಟು ದಿವಸ ಶೂಟ್ ಆಯಿತು ಅಂತ. ಸೊ ಕಂಪ್ಲೀಟ್ಲಿ ನಾವು ಹೇಳ್ಬೇಕಂದ್ರೆ ಒಂದು 3.5 days ಎಕ್ಸಾಕ್ಟ್ ನಾವು ಶೂಟ್ ಮಾಡಿದ್ವಿ. ಸೊ ಹಿಂಗಿರ್ಬೇಕಾದ್ರೆ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹಾಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ. ಸೊ ಇವಾಗ ನಾವೇನು ಈ ವಿಷನ್ ನೋಡಿದ್ವೋ, ಸೊ ಇದಕ್ಕೆ ಮೇನ್ ರೀಸನ್ ಬಂದು ನಾಗಶ್ರೀ ಮೇಡಮ್ ಅವರು ಓಕೆ ಮಾಡಿ ಇದನ್ನು ನಮಗೆ ಇದು ಮಾಡಿರಲಿಲ್ಲ ಅಂತಿದ್ರೆ ಇಷ್ಟು ಔಟ್ಪುಟ್ ಬರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಮೇಡಮ್, ನಾಗಶ್ರೀ ಮೇಡಮ್, ಥ್ಯಾಂಕ್ ಯು. ಹಾಗೆ ಪಳನಿ ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಸಾಂಗು. ಸೊ ನನಗೆ ನಿಮ್ಮ ಒಂದು ಇದರಿಂದ ಕೆಲಸ ಮಾಡೋಕ್ಕೊಂದು ಇದು ಸಿಕ್ತು ನಿಮ್ಮ ಜೊತೆ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೇದಾಗಲಿ ಸರ್ ನಿಮಗೆ. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನನಗೆ ಸರ್ ಫಸ್ಟ್ ಟೈಮ್ ಕೇಳಿಸಿದಾಗ ಈ ಸಾಂಗ್ನ ಯಾವಾಗ ಶೂಟ್ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಹೊರತು ಅದಿನ್ನೂ ಟ್ರ್ಯಾಕ್ ವಾಯ್ಸ್ ಇತ್ತು. ಸೊ ಇನ್ನೂ ಅದಕ್ಕೆ ಸರ್ ಹೇಳಿದ್ರು ಸೋನು ನಿಗಮ್ ಮಾಡಬೇಕು, ಶ್ರೇಯಾ ಘೋಷಾಲ್ ಮೇಡಮ್ ಮಾಡಬೇಕು ಅಂತ. ಅವ್ರದ್ದು ಎಲ್ಲ ಆರ್ಟ್ಸ್ ಆಮೇಲೆ ಫೈನಲ್ ವರ್ಷನ್ ಬಂದಾದ್ಮೇಲೆ ಶೂಟಿಂಗೇ ಕಾಯ್ತಿದ್ರು. ಬಿಕಾಸ್ ಸರ್ ಹೆಂಗಂದ್ರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು, ಈ ಥರನೇ ಶಾರ್ಟ್ಸ್ ತೆಗಿಬೇಕು, ಈ ಥರನೇ ಒಂದು ವಿಜುವಲ್ ಇರುತ್ತೆ. ಸೊ ಈ ಥರ ಶೂಟ್ ಮಾಡಿದರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ. ಸೊ ಸಾಂಗ್ ಹಂಗೆ ಬಂದಿದೆ. ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ ಬಂದಿದ್ರು ನಮ್ಮ ಜೊತೆ. ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಲೇ ಹೇಳ್ಬೋದು ಸಾಂಗ್. ಇದಕ್ಕೆ ಯಾವುದೂ ಆಗಿರಲಿಲ್ಲ ಅನ್ಕೋತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್. ಯೂಶ್ವಲಿ ರವಿ ಸರ್ ಹೋಗಲ್ಲ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ. ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು. ಅಲ್ಲೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು, ನಾವು ಥ್ಯಾಂಕ್ಸ್ ಮಾಡಿದ್ವಿ.
ಸೊ ಅದು ಎಷ್ಟೊಂದು ಏರ್ ಆಗಿದೆ. ಸೊ ಅಲ್ಲಿಂದಲೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು. ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ, ಈ ಸಾಂಗ್ ಪ್ಲೇ ಆಗಿದೆ ಅಂತ. ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತೊಗೊಂತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್, ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್, 14,000 ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ, 17,000 ಫೀಟ್ ತನಕ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ, ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು, ಇದು ಮಾಡ್ತಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಬಟ್ ಅದು ಫಸ್ಟ್ ಡೇ ಆದಮೇಲೆ ಗೊತ್ತಾಗಿದ್ದು, ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ, ಐ ಮೀನ್ ನಮ್ಮ ಮೂವಿ ಡಿಪಾರ್ಟ್ಮೆಂಟ್ ಟೀಮ್, ಅಲ್ಲಿರೋ ಟೀಮ್ ಅವರು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು, ಸ್ಲೋ ವಾಕ್ ಮಾಡಬೇಕು ಅಂತ, ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇ ಬಿಟ್ಟಿದ್ದೀನಿ ಫುಲ್ಲು ನಾನ್ ಸ್ಟಾಪ್ ಆಗಿ. ಅಂದರೆ ಅದು ಮಧ್ಯ ಮಧ್ಯೆ ಆ ಬ್ರೇಕ್ ತೊಗೊಂಡು ರಿಕವರ್ ಆಗಿ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಇದ್ದಿದ್ದು ಒಂದೇ ಮೈಂಡು, ಡೈರೆಕ್ಟರ್ ವಿಷನ್ನು ಮತ್ತು ರಾಹುಲ್ ಮಾಸ್ಟರ್ ವಿಷನ್ನು ಅದು ತಲೆ ಮೇಲೆ ಬರಲೇಬೇಕು. ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದ್ರೆ ಅದು ಆಗಲ್ಲ. ಹಾಗೆ ರಾಶಿಕಾ ಶೆಟ್ಟಿ ಅವರು ಅಷ್ಟೇ, ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ರು. ಅದು ಸ್ವಲ್ಪ ಚಾಲೆಂಜಿಂಗ್, ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶಲಿ 2 ಶೆಡ್ಯೂಲ್ಸ್ ಮಾಡ್ತಾರಂತೆ, ಒಂದು ಬೆಳಗ್ಗೆ ಈವ್ನಿಂಗು, ಮಧ್ಯಾಹ್ನ ಶೂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಕ್ಸಿಜನ್ ರೀಸನ್, ಮೇನ್ ರೀಸನ್. ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಸಾಂಗ್ ಹೋಗಿದ್ದ ಪ್ರೀವಿಯಸ್ 20 ಡೇಸ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ನೀವಾಗಲೇ ಒಂದು ನೋಡಿರ್ಬೋದು, ಇಲ್ಲಿ ರಾಶಿಕಾನ ಇಟ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾಟ್ ರೋಲ್ ಆಗಿದೆ. ಅದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 2 ಮಿನಿಟ್ಸ್ ಮೇಲೆ ಶೂಟ್ ಆಗಿರೋದು. ಆ ಶೂಟ್ಗಿಂತ ಮುಂಚೆ ನಾವು ಫುಲ್ ಓಡ್ಬಿಟ್ಟಿದ್ದೀವಿ, ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ನಾನ್ ಸ್ಟಾಪ್ ಓಡಿ, ಅದು ಸುಸ್ತಾಗಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಸಾಂಗ್ ನೋಡ್ತಿದ್ರೆ ಅದು ಅವೆಲ್ಲ ಏನು ಇಲ್ಲ ಅನ್ಸುತ್ತೆ. ಜನ ತೋರಿಸಿರೋ ಪ್ರೀತಿಗೆ ಎಲ್ಲ ಜನತೆಗೂ ತುಂಬ ಥ್ಯಾಂಕ್ಸ್ ಈ ಸಕ್ಸಸ್ ಮಾಡಿರೋದಕ್ಕೆ. ಇನ್ನೊಂದು ಮೇಜರ್, ಈ ಮ್ಯೂಸಿಕ್ ಹಿಟ್ ಆಗಿರೋದೇ ನಮ್ಮ ಪಡ್ನಿ ಸರ್. ಬಿಕಾಸ್ ಮೂವೀಸ್ಗೆ ಒಂದು ಸಾಂಗ್ಗೆ ಒಂದು ಇನ್ವಿಟೇಷನ್ ಥಿಯೇಟ್ರಿಗೆ ಬರಬೇಕಂದ್ರೆ. ಸೊ ಇವಾಗ ನಮ್ಮದು ಫಸ್ಟ್ ಇದರಲ್ಲಿ ಒಂದೊಂದು ಸಕ್ಸಸ್ ಆಗಿದೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಹೀರೋಯಿನ್ ಸಡನ್ ಆಗಿ ಲವ್ ಆಗಿದೆ. ಸೊ ಹೀರೋಯಿನ್ ರೇಗಿಸ್ಕೊಂಡು ಹೀರೋಯಿನ್ ಜರ್ನಿ ಜೊತೆ ಒಬ್ಬ ಹೋಗೋ ಕ್ಯಾರೆಕ್ಟರ್ ಅದು, ಫ್ರೀ ಮ್ಯಾನ್. ಅಲ್ಲಿ ಡೈರೆಕ್ಟ್ರು ಅಷ್ಟೇ ಸಾಕು ಜಾಸ್ತಿ ಹೇಳ್ಬೇಡಿ ಅಂತಿದ್ದಾರೆ. ಓಕೆ, ನಮ್ಮ ಸಂಗೀತ ನಿರ್ದೇಶಕರು ಅಷ್ಟು ಚಂದದ ಹಾಡು ಕೊಟ್ಟಿದ್ದೀರಾ. ನಮಸ್ಕಾರ ಎಲ್ಲರಿಗೂ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇಡೀ ಕರ್ನಾಟಕದ ಜನತೆಗೆ, ಸಂಗೀತ ಪ್ರಿಯರಿಗೆ ಇಷ್ಟು ಪ್ರೀತಿ ತೋರಿಸಿದ ಇಡೀ ಕರ್ನಾಟಕ ಜನತೆಗೂ ಮತ್ತು ಸಂಗೀತ ಪ್ರಿಯರಿಗೂ ನನಗೆ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಈ ಹಾಡು ನಾವು ಕ್ಯಾಶುವಲ್ ಆಗಿ ಮಾಡಿದ್ವಿ. ಈ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಹಾಡು ಲೈನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಡೈರೆಕ್ಟರ್, ಆ ಲೈನ್ ಕೊಟ್ಟಿದ್ದೆ ಸ್ಟಾರ್ಟ್. ಕಂಪೋಸಿಂಗಲ್ಲೇ ಒಂದು ಲೈನ್ ಶುರು ಆಯಿತು, ಹೋಗ್ತಾ ನನಗೆ ಅಲ್ಲಿಂದ ನಾವು ಕಂಪೋಸ್ ಶುರು ಮಾಡಿದ್ವಿ. ಹಾಡಾಯಿತು, ಹಂಗೆ ಹಾಡಾಯಿತು. ನೆನೆಸ್ಕೊಂಡಾಗ ಇದನ್ನು ಯಾರು ಬರ್ತಾ ಚೆನ್ನಾಗಿರುತ್ತೆ, ಕವಿರಾಜ್ ಅವ್ರು ಬರ್ತಾ ಚೆನ್ನಾಗಿರ್ತಾರೆ ಅಂತ ಇಮಿಡಿಯೇಟ್ ಕವಿರಾಜ್ ಅವ್ರು ಕರೆದು ಕಂಪೋಸಿಂಗಲ್ಲೇ ಅದು ಹಾಡು ಶುರುವಾಗೋಯ್ತು. ಇಲ್ಲಿ ನನಗೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎವ್ರಿ ಡೇ ಕಾಲ್ಸ್ ಬರ್ತಾ ಇತ್ತು. ಒಂದು ಕಡೆ ಖುಷಿ, ಭಾಷೆ ಗೊತ್ತಿಲ್ಲದವರು ಕೂಡ ಈ ಹಾಡನ್ನು ಈಸಿಯಾಗಿ ಆಡ್ತಾ ಇತ್ತು. ನಾನು ಬರಬೇಕು ಅಂತ ನಾನು ಕೇಳಿದೆ, ಸರ್ ನನಗೆ 2 ಕಾಲಿಲ್ಲ ಸರ್, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಸರ್, ನನ್ನ ಕಾರ್ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ. ಬೇಡಪ್ಪ ನಾನೇ ಬರ್ತೀನಿ ಅಲ್ಲಿಗೆ. ಅಂದರೆ ತುಂಬ ಜನರು ಮ್ಯೂಸಿಕ್ ಲವರ್ಸು ಅವರ ಇನ್ನೊಬ್ರು ಹೇಳಿದ್ರು, ನಾವು ಸಹಾಯಕ್ಕೆ ಹೋಗ್ತಾ ಇದ್ವಿ, ಬದುಕ್ತಾ ಇದ್ದೀನಿ ಸರ್, ಮ್ಯೂಸಿಕ್ ಮಾಡ್ತಾನೆ ಇದ್ವಿ. ಆದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತಲ್ಲ, ಅದು ಈ ಸಾಂಗಲ್ಲಿ ಸಿಕ್ಕಿದೆ ನನಗೆ. ಅದರ ಮೂಲ ಎಲ್ಲಿ ಶುರುವಾಯಿತು, ಡೈರೆಕ್ಟರ್ನ ಶುರುವಾಯಿತು. ಅವ್ರು ಕೊಟ್ಟ ಆ ಲೈನಿಂದ ಶುರುವಾಗಿ ಅದು ಬೆಳೆದು ಅದು ಇಷ್ಟೊತ್ತಿಗೆ ಬಂದಿದೆ, ಈ ಲೆವೆಲ್ಗೆ ಬಂದಿದೆ. ಸೊ ಬಿಗ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವು ಆ ಲೈನ್ ಕೊಟ್ಟಿದ್ದಕ್ಕೆ. ಮತ್ತೆ ಇಲ್ಲಿ ನಾನು ಒಬ್ಬನೇ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಒಂದು ತಂಡ ಅಂತ ಒಂದಿರಬೇಕು. ಯಾಕೆ